ನಾವು ಭಾರತದ ವಿರುದ್ಧ ಕ್ರಿಕೆಟ್ ಆಡೋದೇ ಇಲ್ಲ ಅಂದವರನ್ನ ಕರೆಸಿಕೊಂಬಿದಂತಹ ಭಾರತ ಕ್ರಿಕೆಟ್ ತಂಡ ಸರಿಯಾದ ರಿವೆಂಜ್ನ ತೆಗೆದುಕೊಂಡಿದೆ. ಇತ್ತ ಕೇವಲ ಕ್ರಿಕೆಟ್ ವಲಯದಲ್ಲಿ ಮಾತ್ರ ಭಾರತ ಪಾಕ್ ಮೇಲಿನ ಸೇಡನ್ನು ತೀರಿಸಿಕೊಳ್ತಾ ಇಲ್ಲ, ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಕೂಡ ನಂಬಿಕೆ ದ್ರೋಹಿ ಪಾಕ್ಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ. ಇತ್ತ ಬಾಂಗ್ಲಾದೇಶವನ್ನು T20 ವಿಶ್ವಕಪ್ನಿಂದ ಹೊರಹಾಕ್ತಾ ಇದ್ದಂತೆ ಭಾರತದ ವಿರುದ್ಧ ಬಾಲ ಬಿಚ್ಚಿದಂಥ ಪಾಕಿಸ್ತಾನ ತನ್ನ ಪಾಟಿ ಸವಾಲನ್ನು ಕೂಡ ಹಾಕಲಿಕ್ಕೆ ಮುಂದಾಗಿತ್ತು. ಯಾವಾಗ ICC ದಂಡಾಸ್ತ್ರ ಪ್ರಯೋಗಗಳನ್ನು ಪ್ರಯೋಗಿಸಲು ಮುಂದಾಯಿತೋ ಬೆಚ್ಚಗೆ ಮುದ್ರಿಕೊಂಡು ಭಾರತದ ಮುಂದೆ ಶರಣಾಯಿತು. ಇದೀಗ ನೀರಿಗೆ ಪಾಕಿಸ್ತಾನಕ್ಕೆ ಮತ್ತೆ ಹಾಹಾಕಾರ ಶುರುವಾಗ್ತಾ ಇದೆ. ಯಾಕೆ, ಏನಿದು ಭಾರತದ ಮತ್ತೊಂದು ಅಸ್ತ್ರ ಪ್ರಯೋಗ ಅನ್ನೋದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಹೆಚ್ಚುವರಿ ನೀರು ಹರಿಯೋದನ್ನು ತಡೆಯೋದಕ್ಕೆ ಸಿದ್ಧತೆಗಳನ್ನು ಭಾರತ ಈಗಾಗಲೇ ಮಾಡಿಕೊಳ್ತಾ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಯೋಜನೆ ರೂಪಿಸಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಏಟನ್ನು ಕೊಡಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಭಾರತ ನೀಡ್ತಾ ಇರತಕ್ಕಂಥ ಈ ವಾಟರ್ ಶಾಕ್ಗೆ ಅಕ್ಷರಶಃ ಪಾಕಿಸ್ತಾನ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದು ನೋಡಿ. ಒಂದು ಕಡೆ ಈಗಾಗಲೇ ಪಾಕಿಸ್ತಾನದೊಂದಿಗಿನ ಸಿಂಧೂ ಜಲ ಒಪ್ಪಂದವನ್ನು ಭಾರತ ರದ್ದುಗೊಳಿಸಿಕೊಂಡಿದೆ. ಈಗ ಪಾಕಿಸ್ತಾನಕ್ಕೆ ಹರಿಯುವಂತಹ ರಾವಿ ನದಿಯ ಹೆಚ್ಚುವರಿ ನೀರನ್ನು ಕೂಡ ತಡೆಯಲಿಕ್ಕೆ ಮುಂದಾಗಿರೋದು. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ನಡೆದು ಬಿಟ್ಟರೆ ಭಾರತ ರಾವಿ ನದಿಯ ಹೆಚ್ಚುವರಿ ನೀರನ್ನು ತಡೆದಿದ್ದೇ ಆದಲ್ಲಿ ಪಾಕಿಸ್ತಾನಕ್ಕೆ ಜಲಕಂಟಕ ಅದು ಊಹೆಗೂ ಕೂಡ ನಿಲುಕದ ರೀತಿಯಲ್ಲಿರುತ್ತೆ. ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ಳಬಹುದು. ಅದು ಖಚಿತ ಅಂತಹ ಭಾಳಷ್ಟು ದಾಖಲೆಗಳು ಕೂಡ ಹೇಳ್ತಾ ಇದ್ದಾವೆ ನೋಡಿ. ಈಗಾಗಲೇ ಬೇಸಿಗೆ ಕೂಡ ಆರಂಭವಾಗ್ತಾ ಇದೆ. ಬಿಸಿಲ ಬೇಗೆಯಲ್ಲಿ ಮತ್ತೆ ಪಾಕಿಸ್ತಾನ ಬೆಂದು ಹೋಗಲಿದೆ. ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಹೆಚ್ಚುವರಿ ನೀರು ಹರಿಯೋದನ್ನು ಸ್ಥಗಿತಗೊಳಿಸಲಿಕ್ಕೆ ಭಾರತ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನನ್ನು ಆರಂಭದಿಂದಲೂ ಕೂಡ ಮಾಡಿ ಬರ್ತಾ ಇತ್ತು. ಹೀಗಾಗಲೇ ಸಿಂಧೂ ಜಲ ಒಪ್ಪಂದ ರದ್ದತಿ ನಿರ್ಧಾರವನ್ನು ಹಿಂಪಡೀರಿ ಅಂತೇಳಿ ಬಹಳಷ್ಟು ದಿನ ಬೆಳಗಾದರೆ ಭಾರತವನ್ನು ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ, ಗೋಗರಿತಾ ಇದೆ, ವಿನಂತಿ ಮಾಡ್ಕೊಳ್ತಾ ಇದೆ. ಆದರೂ ಕೂಡ ಇದಕ್ಕೆ ಯಾವುದಕ್ಕೂ ಭಾರತ ಸೊಪ್ಪು ಹಾಕ್ತಾ ಇಲ್ಲ. ಇನ್ನೊಂದು ಕಡೆ ರಾವಿ ನದಿ ಹೆಚ್ಚುವರಿ ನೀರಿನ ಈ ಜಲ ಅಲಭ್ಯತೆಯಿಂದಾಗಿ ಒಟ್ಟಾರೆಯಾಗಿ ಪಾಕಿಸ್ತಾನ ಅಕ್ಷರಶಃ ಕಂಗಾಲಾಗೋದು ಸತ್ಯ ನೋಡಿ. ಸಿಂಧೂ ಜಲ ಒಪ್ಪಂದದ ಅಮಾನತು ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಗಡಿಯಲ್ಲಿರ್ತಕ್ಕಂಥ ಶಹಪುರ್ ಕಂಡಿ ಅಣೆಕಟ್ಟಿನ ಕೆಲಸವನ್ನು ವೇಗಗೊಳಿಸಲಿಕ್ಕೆ ಇನ್ನೊಂದಿಷ್ಟು ಮೋಟಿವೇಟ್ ಮಾಡ್ತು. ಯಾವಾಗ ಸಿಂಧೂ ಜಲ ಒಪ್ಪಂದವನ್ನು ಭಾರತ ಅಮಾನತು ಮಾಡ್ತೋ ವಿಶ್ವ ಮಟ್ಟದಲ್ಲೂ ಕೂಡ ಯಾರ ಮಾತನ್ನು ಕೇಳದೆ, ಯಾರಿಗೂ ಕೂಡ ಸೊಪ್ಪು ಹಾಕದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಿದರೂ ಕೂಡ ಕ್ಯಾರೆ ಎನ್ನದೆ ಭಾರತ ಬಹಳಷ್ಟು ಗಟ್ಟಿನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತು. ಅದರಲ್ಲಿ ಶಹಪುರ್ ಕಂಡಿ ಅಣೆಕಟ್ಟಿನ ಕೆಲಸ ಭಾಳಷ್ಟು ವೇಗಗತಿಯಲ್ಲಿ ಸಾಗ್ತಾಯಿತ್ತು. ಆರಂಭದಲ್ಲಿ ಅದು ಆಮೆಗತಿಯಲ್ಲಿ ಸಾಗ್ತಾ ಇದ್ದದ್ದನ್ನು ಭಾಳಷ್ಟು ವೇಗಗೊಳಿಸಲಿಕ್ಕೂ ಕೂಡ ನೆರವಾಯಿತು ಈ ಸಿಂಧೂ ನದಿ ಜಲ ಒಪ್ಪಂದ. ಈ ಯೋಜನೆ ಈಗಾಗಲೇ ಪೂರ್ಣಗೊಳ್ಳುವ ಹಂತದಲ್ಲಿದೆ ಅಂತ ಹೇಳಿ ಜಮ್ಮು ಮತ್ತು ಕಾಶ್ಮೀರದ ಸಚಿವ ಜಾವೇದ್ ಅಹಮದ್ ರಾಣಾ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಸ್ಟೇಟ್ಮೆಂಟೇ ಈಗ ಪಾಕಿಸ್ತಾನದ ನಿದ್ದೆಗೆಡಿಸಿರೋದು. ಅಣೆಕಟ್ಟು ಕಾರ್ಯಾರಂಭ ಮಾಡಿದ ನಂತರ ಭಾರತವು ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಹೆಚ್ಚುವರಿ ನೀರಿನ ಹರಿವನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇಲ್ಲಿವರೆಗೂ ಒಂದು 5ರಿಂದ 10% ನೀರು ಹಾಗಾಗಿ ಹೆಚ್ಚುವರಿ ನೀರು ಹರಿದು ಹೋಗ್ತಾ ಇತ್ತು. ಮಳೆಗಾಲದಲ್ಲಂತೂ ಅದು ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಜಾವೇದ್ ಅಹಮದ್ ರಾಣಾ ಅವರು ಅಭಿಪ್ರಾಯ ಪಡ್ತಾ ಇರೋದು ಹಾಗೆ ಇದು ಕಾರ್ಯಾರಂಭ ಪೂರ್ಣಗೊಂಡ ನಂತರ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ. ಈ ಹೆಚ್ಚುವರಿ ನೀರು ಕೂಡ ಹರಿದು ಹೋಗೋದಿಲ್ಲ ಅನ್ನೋದು ಅವರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ನೋಡಿ. ಇದು ಸಿಂಧೂ ಜಲಾನಯನ ಪ್ರದೇಶದ ಪೂರ್ವ ನದಿ ನೀರಿನ ಬಳಕೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಶಹಪುರ್ ಕಂಡಿ ಅಣೆಕಟ್ಟಿನ ಕಾಮಗಾರಿ ಕೆಲಸ ಮಾರ್ಚ್ 31ಕ್ಕೆ ಪೂರ್ಣಗೊಳ್ಳುವ ಚಾನ್ಸಸ್ ಕೂಡ ಇದೆ. ಈ ಅಣೆಕಟ್ಟಿನ ನೀರನ್ನು ಬರಪೀಡಿತ ಪ್ರದೇಶಗಳಾದಂಥ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳಿಗೆ ತಿರುಗಿಸಲಿಕ್ಕೆ ಜಮ್ಮು ಮತ್ತು ಕಾಶ್ಮೀರ ಕೂಡ ಸರ್ಕಾರ ಸಿದ್ಧವಾಗಿದೆ ಅನ್ನೋದನ್ನು ಜಾವೇದ್ ಅಹಮದ್ ರಾಣಾ ಅವರು ಕೂಡ ಖಚಿತಪಡಿಸಿದರು. ಸಿಂಧೂ ನದಿ ಒಪ್ಪಂದ ರದ್ದುಗೊಳಿಸಿದ ವೇಳೆ ಇದೇ ನರೇಂದ್ರ ಮೋದಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅದನ್ನು ಈಗ ಪಾಕಿಸ್ತಾನ ನೆನಪಿಟ್ಕೊಳ್ಬೇಕಾಗಿದೆ. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಒಟ್ಟಾರೆಯಾಗಿ
ನೀವು ಇದೇ ರೀತಿಯಾದಂಥ ಕುತಂತ್ರ ಬುದ್ಧಿಯನ್ನು ತೋರ್ತಾ ಇದ್ದರೆ, ಇದೇ ರೀತಿಯಾಗಿ ನೀವು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದರೆ, ಇತ್ತೀಚೆಗೆ ಆದಂಥ ಕ್ರಿಕೆಟ್ನಲ್ಲಾದಂಥ ಬಹಳ ದೊಡ್ಡ ಬೆಳವಣಿಗೆ ಅದನ್ನು ಕೂಡ ಗಮನಿಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಕ್ರಮಗಳನ್ನೇ ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗ್ತಾ ಇರೋದು. ಪಾಕಿಸ್ತಾನಕ್ಕೆ ಹೆಚ್ಚುವರಿ ನೀರು ಹರಿಸೋದನ್ನು ನಿಲ್ಲಿಸಲಾಗುವುದು, ಅದನ್ನು ನಿಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು. ಹಾಗಾಗಿಯೇ ನಮಗೆ ಕಥುವಾ, ಸಾಂಬಾ ಜಿಲ್ಲೆಗಳು ಬರಪೀಡಿತ ಪ್ರದೇಶ. ನಮ್ಮ ಪ್ರಿಫರೆನ್ಸ್ ಏನಿದೆ, ನಮ್ಮ ಆದ್ಯತೆ ಏನಿದೆ, ಮೊದಲು ಈ ಯೋಜನೆಯನ್ನು ಈ ಕಂಡಿ ಪ್ರದೇಶಕ್ಕೋಸ್ಕರವಾಗಿಯೇ ನಿರ್ಮಿಸಲಾಗ್ತಾ ಇದೆ ಅಂತ ಹೇಳಿ ಸಚಿವರೊಂದಿಗೆ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ನಾಯಕರುಗಳು ಕೂಡ ಸ್ಪಷ್ಟಪಡಿಸ್ತಾ ಇರೋದು. ನೋಡಿ, ಈ ಶಹಾಪುರ್ ಕಂಡಿ ಅಣೆಕಟ್ಟಿನ ಬಗ್ಗೆ ಒಂದು ಬ್ರೀಫಾಗಿ ಒಂದಿಷ್ಟು ಚುಟುಕಾಗಿ ಹೇಳ್ಬಿಡ್ತೀನಿ. ಪ್ರಸ್ತುತ ರಾವಿ ನದಿಯ ಹೆಚ್ಚುವರಿ ನೀರು ಮಾಧವಪುರ್ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಇದು ಕೆಳಗಿನ ನದಿ ಪಾತ್ರದ ಪ್ರದೇಶವಾಗಿರೋದ್ರಿಂದ ಈ ನೀರಿನ ಹರಿವನ್ನು ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಮತ್ತೆ ಮರುನಿರ್ದೇಶನ ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಿತು. ಪಾಕಿಸ್ತಾನಕ್ಕೆ ರಾವಿ ನದಿ ನೀರು ಹರಿಯೋದನ್ನು ನಿಲ್ಲಿಸಲಿಕ್ಕೆ ಶಹಾಪುರ್ ಕಂಡಿ ಅಣೆಕಟ್ಟು ಯೋಜನೆಯನ್ನು ಸುಮಾರು 5 ದಶಕಗಳ ಹಿಂದೆ 1979ರಲ್ಲಿ ರೂಪುರೇಷೆ ಹಾಕಿದ್ದು. ಆದರೆ ಅದು ಕಂಪ್ಲೀಟ್ ಆಗಿರಲಿಲ್ಲ, ಸ್ವಲ್ಪ ಆಮೆಗತಿಯಲ್ಲಿ ಸಾಗ್ತಾಯಿತ್ತು. ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು 1982ರಲ್ಲಿ ಇದಕ್ಕೆ ಅಡಿಪಾಯವನ್ನು ಹಾಕಿದ್ದು. ಅದಾಗಿಯೂ ಕೂಡ ಸ್ವಲ್ಪ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರಗಳ ನಡುವಿನ ಆಂತರಿಕ ತಿಕ್ಕಾಟ, ಕಲಹಗಳು, ಸ್ವಲ್ಪ ಜಗಳಗಳಿಂದಾಗಿ ಇದು ನಿರ್ಮಾಣ ಕಾರ್ಯವನ್ನೇ ಸ್ಥಗಿತಗೊಳಿಸಲಾಗಿತ್ತು. ಯಾವಾಗ 2008ರಲ್ಲಿ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದ್ರು, ಆಗ ಮತ್ತೆ ಇದರ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಾಯಿತು. ಒಟ್ಟಾರೆಯಾಗಿ 3,394 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದಕ್ಕೆ ಪಂಜಾಬ್ ಸರ್ಕಾರದ ಕೊಡುಗೆ ಕೂಡ ಇದೆ, 2,694 ಕೋಟಿ. ಉಳಿದ 700 ಕೋಟಿ ಭಾರತ ಸರ್ಕಾರವೇ ಕೊಡ್ತಾ ಇದೆ. ಮುಂಬರೋ ಮಾರ್ಚ್ನಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಈ ಅಣೆಕಟ್ಟು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 55 ಮೀಟರ್ ಎತ್ತರದಲ್ಲಿದೆ, 7 ಕಿಲೋಮೀಟರ್ ಉದ್ದದ ಜಲವಿದ್ಯುತ್ ಚಾನಲ್ನೂ ಕೂಡ ಇದು ಒಳಗೊಂಡಿದೆ. ಹಾಗಾಗಿ ಇದು ಮಾರ್ಚ್ಗೆ ಅಂತ್ಯಗೊಂಡ ನಂತರ ಪಾಕಿಸ್ತಾನಕ್ಕೆ ಮತ್ತೆ ದೊಡ್ಡ ಪೆಟ್ಟು ಬೀಳೋದಂತೂ ಖಂಡಿತ. ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಯೋಜನೆಯು ಪಂಜಾಬ್ನಲ್ಲಿ ಸುಮಾರು 5,000 ಹೆಕ್ಟೇರ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಮತ್ತು ಸಾಂಬಾದಾದ್ಯಂತ ಈ ಬರಪೀಡಿತ ಪ್ರದೇಶಗಳಲ್ಲಿ 32,173 ಹೆಕ್ಟೇರ್ಗಳಿಗಿಂತ ಹೆಚ್ಚು ಭೂಮಿಗೆ ನೀರಾವರಿ ಸಹಾಯ ಮಾಡಬಹುದು. ಇವೆಲ್ಲವೂ ಕೂಡ ಹೆಚ್ಚುವರಿ ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಮಾಜಿ ನೀರಾವರಿ ಸಚಿವೆ ಆಗಿರ್ತಕ್ಕಂಥ ತಾಜಾ ಮೊಹಿದ್ದೀನ್ ಅವರು ಕೂಡ ಭಾರತವು ರಾವಿ ನದಿಯ ಮೇಲೆ ವಿಶೇಷ ಹಕ್ಕುಗಳನ್ನು ಹೊಂದಿರೋದ್ರಿಂದ ಸಿಂಧೂ ನದಿ ನೀರು ಒಪ್ಪಂದ ಅಣೆಕಟ್ಟಿನ ಕಾರ್ಯಾಚರಣೆಯನ್ನು ನಿಯಂತ್ರಿಸೋದಿಲ್ಲ ಅನ್ನೋದನ್ನು ಅವ್ರು ಹೇಳಿದರು. ಸಿಂಧೂ ಜಲ ಒಪ್ಪಂದ ರದ್ದತಿ ಕುರಿತು ಅಂತಾರಾಷ್ಟ್ರೀಯ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗಿ ಅಂತ ಬಹಳಷ್ಟು ಒತ್ತಾಯಗಳು ಕೇಳಿಬರ್ತಾಯಿದ್ರು. ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾ ಇದ್ರು ಕೂಡ ಪಾಕಿಸ್ತಾನದ ನಿರ್ಧಾರ ಇದೆಯಲ್ಲ, ಒಂದು ಕಡೆ ಪಾಕಿಸ್ತಾನವನ್ನು ಕೂಡ ದಂಗಬಡಿಸ್ತಾ ಇರೋದು. ನಮಗೆ ಪಾಕಿಸ್ತಾನದ ಸುಮಾರು 80-90% ಕೃಷಿ ಸಿಂಧೂ ನದಿ ವ್ಯವಸ್ಥೆಯನ್ನು ಅವಲಂಬಿಸಿದೆ. ಇಂಥ ಸಮಯದಲ್ಲಿ ಈ ನೀರು ನಮ್ಮ ಭಾರತದಲ್ಲೇ ಉಳ್ಕೊಳ್ಳೋದ್ರಿಂದ ಅವ್ರಿಗೆ ಎಂಥ ದೊಡ್ಡ ಪೆಟ್ಟನ್ನು ಕೊಟ್ಟಂಗಾಗುತ್ತೆ ಅನ್ನೋದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ನಾನು ಆರಂಭದಿಂದಲೂ ಅದನ್ನೇ ಮಾತನ್ನ ಹೇಳ್ತಾ ಇದ್ದೆ. ಸಿಂಧು ಜಲ ಒಪ್ಪಂದ ರದ್ದತಿ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲೂ ಕೂಡ ಈ ಕೇಸ್ ನಡೀತಾನೆ ಇದೆ. ಒಟ್ಟಾರೆಯಾಗಿ ಭಾರತ ಅಲ್ಲಿಗೆ ಹೋಗೋದಿಲ್ಲ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ. ಇದು ಒಂದು ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಎಂಟ್ರಿ ಆಗೋ ಸಾಧ್ಯತೆಗಳು ಇದಕ್ಕೆ ಬೇಕಾಗಿಲ್ಲ ಅನ್ನೋದು ಅಗೈನ್ ಪಾಕಿಸ್ತಾನದ ಕುತಂತ್ರ ಬುದ್ಧಿ. ಹೊಂಚು ಹಾಕಿ ಭಾರತದ ವಿರುದ್ಧ ಶತ್ರುತ್ವ ಮಾಡ್ತಾಯಿದ್ರೆ ಅದರ ವಿರುದ್ಧವಾಗಿ ಸಂಚಕಾರ ಯಾವ ಮಟ್ಟಿಗಿರುತ್ತೆ ಅನ್ನೋದು ಈಗ ಸದ್ಯದ ಮಟ್ಟಿಗೆ ರಾವಿ ನದಿಯ ಹೆಚ್ಚುವರಿ ನೀರನ್ನು ತಡೆ ಹಿಡಿತಾ ಇರೋ ನಿರ್ಧಾರ ಇದೆಯಲ್ಲ, ಅದರ ಮುಖಾಂತರವಾಗಿ ಗೊತ್ತಾಗಲಿದೆ. ಈ ಕೇಸ್ಗೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ, ಈ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.